ಕೊಪ್ಪಳ ಜಿಲ್ಲೆಯಲ್ಲಿ ಕೈಕೊಟ್ಟಿದೆ ಮುಂಗಾರು. ಬೆಳೆ ಉಳಿಸಿಕೊಳ್ಳುವುದಕ್ಕೆ ರೈತರೆಂದು ಹರಸಾಹಸವನ್ನೇ ಪಡ್ತಾರೆ. ಕುಕ್ಕನೂರಿನಲ್ಲಿ ಸ್ಪ್ರಿಂಕ್ಲರ್ಗಳ ಮೊರೆ ಹೋಗಿದ್ದಾರೆ ರೈತರು. ಬರೋಬ್ಬರಿ 6 ಎಕರೆ ಪ್ರದೇಶದಲ್ಲಿ ಔಡಲವನ್ನ ಬಿತ್ತಿದ್ದಾರೆ ರೈತ ದ್ಯಾಮನಗೌಡ. 70,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾರೆ ರೈತ. ಆದರೆ ಒಣಗ್ತಾ ಇರುವಂತಹ ಬೆಳೆ ಉಳಿಸಿಕೊಳ್ಳೋದಕ್ಕೆ ಆಲ್ಟರ್ನೇಟಿವ್ ಮೆಥಡ್ ಕೂಡ ಉಪಯೋಗಿಸಿದ್ದಾರೆ. ಸ್ಪ್ರಿಂಕ್ಲರ್ ಬಳಕೆಯನ್ನು ಮಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಈಗ ಸದ್ಯ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬಹುತೇಕ ಈ ಬೆಳೆಗಳು ಒಣಗಿರ್ತಕ್ಕಂಥದ್ದು. ಕೋಮಲಾಪುರ ಗ್ರಾಮದ ದ್ಯಾಮನಗೌಡ ಅನ್ನೋ ರೈತರು ಔಡ್ಲವನ್ನು ಬಿತ್ತಿರ್ತಕ್ಕಂಥದ್ದು. ಈಗ ಬೀಜ ಮೊಳಕೆ ಹೊಡೆದಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸಂಪೂರ್ಣವಾಗಿ ಈಗ ಔಡ್ಲ ಬೆಳೆ ಏನಿದೆ ಅದು ಒಣಗಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ರೈತರು ಈಗ ಸ್ಪ್ರಿಂಕ್ಲರ್ಗಳ ಮೊರೆಯನ್ನು ಹೋಗ್ತಿರ್ತಕ್ಕಂಥದ್ದು. ಕೇವಲ ಕೋಮಲಾಪುರ ಭಾಗ ಅಲ್ಲ, ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಇಲ್ಲಿ ಮಳೆಯಾಗಿಲ್ಲ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇಲ್ಲಿ ಒಟ್ಟು 6 ಎಕರೆ ಔಡ್ಲವನ್ನು ಬಿತ್ತಿರ್ತಕ್ಕಂಥದ್ದು. 20 ದಿನಗಳಿಂದ ಅಲ್ಪ ಸ್ವಲ್ಪ ಮಳೆಯಾಗಿತ್ತು. ಮುಂದೆ ಮಳೆ ಆಗತ್ತೆ ಅನ್ನೋ ಕಾರಣಕ್ಕೆ ಔಡ್ಲವನ್ನು ಬಿತ್ತಿರ್ತಕ್ಕಂಥದ್ದು. ಅದು ಕೂಡ ಕಡಿಮೆ ಪ್ರಮಾಣದ ಮಳೆ ಆದ ಹಿನ್ನೆಲೆಯಲ್ಲಿ ಅದು ಕೂಡ ಸರಿಯಾಗಿ ಹುಟ್ಟಿಲ್ಲ. ಅಲ್ಲೊಂದು ಇಲ್ಲೊಂದು ಈಗ ಗಿಡಗಳು ಹುಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ರೈತರು ಈಗ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. 6 ಎಕರೆಗೆ ಸುಮಾರು 60,000 ರಿಂದ 70,000 ಖರ್ಚು ಮಾಡಿ ಔಡ್ಲವನ್ನು ಬಿತ್ತಿದ್ರು. ಈಗ ಅದು ಸರಿಯಾಗಿ ಹುಟ್ಟದೇ ಕಾರಣ, ಜೊತೆಗೆ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಈಗ ಇಲ್ಲಿರ್ತಕ್ಕಂಥ ರೈತರು ಈಗ ಪರ್ಯಾಯ ಮಾರ್ಗವನ್ನು ಹುಡುಕಿ ಸ್ಪ್ರಿಂಕ್ಲರ್ಗಳ ಮೊರೆ ಹೋಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಏನು 20 ದಿನದಿಂದ ಮಳೆ ಆಗಿಲ್ಲ. ಈಗ ಇದನ್ನು ಹಾಗೆ ಬಿಟ್ಟರೆ ಈ ಎಲ್ಲ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ರೈತರು ಈಗ ಸ್ಪ್ರಿಂಕ್ಲರ್ಗಳ ಮೊರೆ ಹೋಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಬೆಳೆ ಉಳಿಸ್ಬೇಕನ್ನೋ ಹಠಕ್ಕೆ ಬಿದ್ದು ಈಗ ರೈತರು ಇಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಹಚ್ಚಿರ್ತಕ್ಕಂಥದ್ದು. ಯಾಕಂದರೆ ಈ 6 ಎಕರೆ ಜಮೀನಿಗೆ 60,000 ರಿಂದ 70,000 ಸಾಲ ಸೋಲ ಮಾಡಿ ಈಗ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಈಗ ಆ ಬಿತ್ತನೆ ಔಡ್ಲ ಏನಿದೆ ಅದು ಗಿಡಗಳು ಈಗ ಒಣಗ್ತಿದ್ದಾವೆ. ಸಸಿ ಒಣಗ್ತಿದ್ದ ಹಿನ್ನೆಲೆಯಲ್ಲಿ ಈಗ ಸ್ಪ್ರಿಂಕ್ಲರ್ಗಳನ್ನು ಹಚ್ಚಿರ್ತಕ್ಕಂಥದ್ದು. ಸ್ಪ್ರಿಂಕ್ಲರ್ ಹಚ್ಚಿರಿ, ಮಳೆ ಇಲ್ಲ, ಎಷ್ಟು ಎಕರೆ ಬಿತ್ತೀರಿ, ಎಷ್ಟು ಖರ್ಚು ಮಾಡಿರಿ? ಕೊಪ್ಪಳ ಜಿಲ್ಲೆದಾಗ ಮಳೆ ಭಾಳ ಕಮ್ಮಿ ರೀ. ಒಂದು ಸ್ವಲ್ಪ ಈಗ 20 ದಿನದಿಂದ ಒಂದು ಸ್ವಲ್ಪ ಮಳೆಗಿತ್ತು. ಹಸಿ ಆಗಿದ್ದಕ್ಕೆ ನಾವು ಬಿತ್ತಿದ್ದೇವೆ. ಒಂದು ಎಕರೆಗೆ ಒಂದು 10,000 12,000 ರೂಪಾಯಿ ಗಟ್ಟಲೆ ಖರ್ಚು ಮಾಡಿ 6 ಎಕರೆಗೆ 70,000 ರೂಪಾಯಿ ಖರ್ಚು ಮಾಡಿ ನಾವು ಖರ್ಚು ಮಾಡಿ ಬಿತ್ತೀವಿ ರೀ. ಸಂಪೂರ್ಣ ಈ ಔಡ್ಲವನ್ನು ಬಿತ್ತೀವಿ ರೀ. ಈಗ ಒಳ್ಳೆ ಮಳೆ ಇಲ್ಲದಕ್ಕೆ ಈ ಪೀಕ್ ಒಣಗಕತ್ತೈತೆ ರೀ. ಅದಕ್ಕೆ ನಾವು ಸ್ಪ್ರಿಂಕ್ಲರ್ ಹಚ್ಚಿ ಈಗ ಅನಿವಾರ್ಯ ಆಗೈತೆ ನಮ್ಗೆ. ಒಣಗತ್ತೀವಿ. ಆಮ್ಯಾಗ ಇಲ್ಲಿ ನಮ್ಮದು ನೀರಾವರಿ ಐತಿ ಅಂದರೂ ಕೂಡ ಮತ್ತು ಹೊರಗಿನ ಸುತ್ತಮುತ್ತಲ ಏರಿಯಾ ಅಷ್ಟು ಎಲ್ಲ ಒಣಗಿ ಹೋಗಿದ್ದಾವೆ. ಆದ ಕಾರಣ ರೈತರಿಗೆ ಭಾಳ ತೊಂದರೆ ಆಗೈತಿ. ಭಾಳ ತೊಂದರೆ ಆಗೈತಿ ಸರ್. ಇದಕ್ಕೆ ನೀವು ದಯಮಾಡಿ ಸರ್ಕಾರಕ್ಕೆ ಮನವಿ ಒಂದು ಪರಿಹಾರ ನಮ್ಗೆ ನೀಡಬೇಕಂತೇಳಿ ನಾವು ಹೇಳ್ತೀವಿ. ಎಷ್ಟು ಖರ್ಚು ಮಾಡಿರಿ? ಎಷ್ಟು ಎಕರೆ ಬಿತ್ತಿರಿ? ಇಲ್ಲಿ 6 ಎಕರೆ ಬಿತ್ತೀವ್ರಿ. ಇಲ್ಲಿ 70,000 ಖರ್ಚು ಮಾಡೀವಿ ರೀ. ಮತ್ತು ಸರ್ಕಾರದವ್ರಿಗೆ ಏನು ಹೇಳ್ತೀರಿ? ಸರ್ಕಾರದವ್ರಿಗೆ ನಮ್ಮ ರೈತರಿಗೆ ಏನಿರ್ತ ಪರಿಹಾರ ಕೊಡ್ರಿ ಅಂತ ಹೇಳ್ಬಿಡಿ. ಮಳೆ ನಮ್ಗೆ ಭಾಳ ಖರ್ಚು ಮಾಡೀವಿ, ವಿದ್ಯುತ್ ಸಾಲ ಸಮದ ಮಾಡಿಕೊಂಡಿವಿ. ರೈತರಿಗೆ ನೀವು ಸ್ವಲ್ಪ ಕರೆಂಟಿನ ಬಗ್ಗೆ ಆತ ಎಲ್ಲರೂ ಸವಲತ್ತು. ಆಮ್ಯಾಗ ಬೀಜ ಗೊಬ್ಬರ ಒಂದು 2,250 ರೂಪಾಯಿಗೆ ಒಂದು ಚೀಲ ಗೊಬ್ಬರ ಐತಿ. ಎಲ್ಲ 1 to 2 ಆಗಿಬಿಟ್ಟೈತಿ. ರೈತರ ಮತ್ತು ಅನಿವಾರ್ಯ ಐತಿ. ಹಾಕಿವಿ, ಖರ್ಚು ಮಾಡೀವಿ. ಈಗ ಈ ಪರಿಸ್ಥಿತಿ ಬಂದೈತೆ ನಮಗೆ. ಬಹುತೇಕ ಎಲ್ಲ ಜಮೀನುಗಳು ಕೂಡ ಈಗ ಒಣಗಿ ಹೋಗಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಸಮರ್ಪಕವಾದ ಪರಿಹಾರವನ್ನು ಕೊಡಬೇಕನ್ನೋದು ಇಲ್ಲಿರ್ತಕ್ಕಂತಹ ರೈತರ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.